ನಮಸ್ಕಾರ. ಸರ್, ಇದು ಒಂದು ರೋಚಕ ಕಾರ್ಯಾಚರಣೆ. ನಾವಂತೂ ಈ ತರ ಕಾರ್ಯಾಚರಣೆ ನೋಡಿರ್ಲಿಲ್ಲ. ನೀವು ಕೂಡ ಬಂದಿದ್ರಿ ನಮಗೆ. ಯಾವ ತರ ಇತ್ತು, ಯಾವ ಭಾಗಕ್ಕೆ ಆನೆಗಳು ಇತ್ತು, ಎಷ್ಟು ಗಂಟೆಗೆ ಬೆಳಗ್ಗೆ ಆನೆ ಕ್ಯಾಂಪ್ ಇಂದ ಬಂತು ಸ್ವಲ್ಪ ಹೇಳಿ. ನಮ್ಮ ನೋಡಿ, ಇದು ಒಂಟಿ ಸಲ್ಗ. ಇದು ಕೋಗೋಡು ಗ್ರಾಮದಲ್ಲಿ ಈ ಏನು ರೊಚ್ಚಿ ಗೆದ್ದಂತಹ ಒಂಟಿ ಸಲ್ಗ ಇದು. ಫಸ್ಟು ನಮ್ಮ ಸಾಕಣೆಗಳು ಕ್ಯಾಂಪಿಂದ 10:30 ಗಂಟೆಗೆ ಹೊರಡುತ್ತೆ. 10:15 ಗಂಟೆಗೆ ಸರಿಸುಮಾರು ಒಂದು 12-11:30 ಸಂದರ್ಭದಲ್ಲಿ ಕೋಗೋಡಿಗೆ ಬಂದು ಇಳಿಯುತ್ತೆ. ಅದಾದ ನಂತರ ಒಂದು ಟೀಮ್ ಇದು ಏನು ಈ ಕಾಡಾನೆ ಇದೆ, ಏನು ರೊಚ್ಚಿ ಗೆದ್ದಂಥ ಏನು ಕಾಡಾನೆ ಇದೆ, ಅದ್ರ ಜೊತೆಗೆ ಇದು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಟ್ರ್ಯಾಕ್ ಆದ ನಂತರ ಒಂದು ಕಡೆ ನಿಲ್ಲಲ್ಲ ಈ ಆನೆ, ಡಾಟ್ ಮಾಡೋಕ್ಕೋಸ್ಕರ ಸಿಗೋದಿಲ್ಲ. ಕೋಗೋಡು ಗ್ರಾಮ ಮತ್ತು ನಾವಿರುವಂಥ ಈ ಸ್ಥಳ ಬಂದು 6-7 ಕಿಲೋಮೀಟರ್ ಗ್ಯಾಪ್ ಬರುತ್ತೆ. ಇದು ಯಾವ ಗ್ರಾಮ ಅಂತ ಹೇಳಿದರೆ ಸಿರ್ಗುರ ಗ್ರಾಮ ಅಂತ ಇದು ಬರುತ್ತೆ. ಅಂಚಿನಲ್ಲಿ ಸಿರ್ಗುರ ಗ್ರಾಮ. ಇದು ಪಕ್ಕದಲ್ಲಿ ಕಾನಹಳ್ಳಿ ಫಾರೆಸ್ಟ್ ಬರುತ್ತೆ. ಏನು ಕೋಗೋಡು ಗ್ರಾಮದಲ್ಲಿ ಹಿಂಬಾಲಿಸ್ತಾ ಬಂದಂಥ ನಮ್ಮ ಸಾಕಾನೆಗಳು ಮತ್ತು ಅರಣ್ಯ ಇಲಾಖೆ ಟೀಮ್ ಏನಿದೆ, ಬೆಳಿಗ್ಗಿಂದ ಇದನ್ನ ಏನು ಟ್ರ್ಯಾಕಲ್ಲಿದ್ದಾರೆ ಹಿಂಬಾಲಿಸ್ತಾ ಡಾಟಿಗೆ ಸಿಗ್ದಲೆ ಈ ಸಿರ್ಗುರ ಗ್ರಾಮದಿಂದ ಅಂಚಿನಳ್ಳಿ ಹಿಂದೆ ಡಾಟ್ ಹೊಡಿತಾರೆ. ಡಾಟ್ ಹೊಡಿದ ನಂತರ ಈ ಒಂದು ಸ್ಕೂಲ್ ಬರುತ್ತೆ ಸಿರ್ಗುರದಲ್ಲಿ. ಆ ಸ್ಕೂಲ್ ಹಿಂಭಾಗದಲ್ಲಿ ಒಂದು ಗದ್ದೆ, ಒಂದು ಅಡಿಕೆ ತೋಟ ಸಣ್ಣದಾಗಿದೆ, ಹೊಸದಾಗಿ ತೋಟ ಮಾಡಿದ್ದಾರೆ. ಆ ತೋಟದ ಮೇಲ್ಗಡೆ ಒಂದು ಕಾಫಿ ಪ್ಲಾಂಟ್ ಬರುತ್ತೆ, ಕಾಫಿ ತೋಟ ಬರುತ್ತೆ. ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಒಂದು ಕಡೆ. ಸ್ವಲ್ಪ ಕಾಡು ಪ್ರದೇಶ ಇದೆ. ಆ ಸಂದರ್ಭದಲ್ಲಿ ನೋಡಿ, ನಮ್ಮ ಇಡೀ ಸಾಕಾನೆಗಳು ಅಲ್ಲಿಂದಾನು ಒಳಗಡೆ ಟ್ರ್ಯಾಕ್ ಮಾಡ್ತಾ ಬಂದು ಹೆಚ್ಚಿನ ಅಂಶ ಒಂದು 7-8 ಕಿಲೋಮೀಟರ್ ದೂರ ಬರಬೇಕಾಗುತ್ತೆ. ಅದರ ನಂತರ ಮತ್ತೆ ಲಾರಿಗಳನ್ನ ಕರೆಸ್ಕೊಂಡು ನಮ್ಮ ಸಾಕಾನೆಗಳನ್ನ ಎಲ್ಲ ಲಾರಿಗೆ ಮತ್ತೆ ಹತ್ತಿಸ್ಕೊಂಡು ಮತ್ತೆ ಈ ಸಿರ್ಗುರ ಗ್ರಾಮಕ್ಕೆ ಕೋಗೋಡಿಂದ ಬರ್ತಾರೆ. ಕೋಗೋಡಿಂದ ಬಂದ ಸಂದರ್ಭದಲ್ಲಿ ಈ ರೊಚ್ಚಿ ಗೆದ್ದಂತಹ ಕಾಡಾನೆ ಅಷ್ಟು ಸುಲಭವಾಗಿ, ಈಗ ನೋಡಿ ಮೊನ್ನೆ ಎಲ್ಲ ಹೆಣ್ಣಾನೆಗೆ ರೇಡಿಯೋ ಕಾಲರ್ ಅಳವಡಿಕೆನ ಮಾಡಿದ್ರು. ಆ ಕಾರ್ಯಾಚರಣೆಗೂ ಈ ಸೆರೆ ಹಿಡಿಯುವಂಥ ಕಾರ್ಯಾಚರಣೆಗೂ ತುಂಬ ವ್ಯತ್ಯಾಸ ಇದೆ. ಇದು ಏನಂತ ಹೇಳಿದರೆ ತುಂಬ ಜೀವಗಳ ಭಯ ಕೂಡ ಇರುತ್ತೆ. ಯಾಕಂದರೆ ಅರಣ್ಯ ಇಲಾಖೆಯ ಒಂದು ಶ್ರಮ ಕೂಡ ಇದೆ, ಸಾಕಾನೆಯ ಒಂದು ಶ್ರಮ ಇದೆ, ಮತ್ತು ಪೊಲೀಸ್ ಇಲಾಖೆನೂ ಕೂಡ ಇದೆ. ಮತ್ತು ನಮ್ಮ 3 ಕಡೆಯಿಂದ ಬಂದಿದ್ದಾರೆ. ಬಂಡೀಪುರ, ನಾಗರಹೊಳೆ, ಮಡಿಕೇರಿ ಡಿವಿಷನ್, ನಮ್ಮ ಬೇಲೂರು ತಾಲೂಕು, ನಮ್ಮ ಹಾಸನ ಜಿಲ್ಲೆ, ಇಡೀ ಅರಣ್ಯ ಇಲಾಖೆ ಇದರಲ್ಲಿ ಶ್ರಮ ಪಡ್ತಿರುವಂಥದ್ದು. ಯಾಕಂತ ಹೇಳಿದರೆ 250ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡಿದ್ದಾರೆ ಈ ಕಾರ್ಯಾಚರಣೆ. ಹೌದು, 300 ಹತ್ತತ್ರ ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಕ್ರೇನು, ಲಾರಿ ಎಲ್ಲ ಈಗ ಆಲ್ರೆಡಿ ನಿಲ್ಲಿಸ್ಕೊಂಡಿದ್ದಾರೆ. ಈಗ ಡಾಟ್ ಆಗಿ ಹಗ್ಗ ಹಾಕಿ ಎಳ್ಕೊ ಬರೋಕ್ಕೆ ತುಂಬಾ ಸತಾಯಿಸ್ತಾ ಇದೆ ಅಂತಾನು ಈಗ ಮಾಹಿತಿ ಪಡೆದೆ. ಒಳಗಡೆಯಿಂದ ಈಗ ನಾವು ಹೋಗಿದ್ವಿ. ಈಗ ಹೋದಾಗ ಕತ್ಲೇನೂ ಆಗೋಯ್ತು ನೋಡಿ. 7:30-8 ಗಂಟೆ ಸಮಯ ಆಗ್ತಾ ಬಂತು. ಇನ್ನೂ 2 ಗಂಟೆ ಸಂದರ್ಭ ಬೇಕು, ಇನ್ನೂ ಸಮಯ ತಗೊಳುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಒಂದು ಟಸ್ಕರ್ ಆನೆ ಎಳ್ಕೊ ಬರ್ಬೇಕಂತ ಹೇಳಿದ್ರೆ ಈ ಕಾಡು ಪ್ರದೇಶ, ಒಂದು ತೋಟ ಪ್ರದೇಶ, ಅಲ್ಲಿ ಸ್ವಲ್ಪ ಹಳ್ಳ ಬಂದಿದೆ, ಗೊಚ್ಚೆ ಇದೆ, ಸ್ವಲ್ಪ ಮಳೆ ಕೂಡ ಬಂತು ಸಂಜೆ ಸಂದರ್ಭದಲ್ಲಿ. ಹಾಗಾಗಿ ಅಷ್ಟು ಸುಲಭವಾಗಿ ಅಲ್ಲಿಂದ ಕಾಡಾನೆನ ಎತ್ಕೊ ಬರೋದು ಅಷ್ಟು ಸುಲಭದ ಮಾತಿಲ್ಲ. ಯಾಕಂತ ಹೇಳಿದ್ರೆ ಸ್ವಲ್ಪ ಜನಗಳು ಕೂಡ ಈಗ ಎಲ್ಲರೂ ಕೂಡ ತುಂಬಾ ಜನ ಈಗ ಆನೆ ನೋಡ್ಬೇಕಂತ ತುಂಬಾ ಜನನೂ ಕೂಡ ಸೇರಿದ್ದಾರೆ. ಹಾಗಾಗಿ ಇದು ನೋಡಿ, ಇದರಲ್ಲಿ ಪೊಲೀಸ್ ಇಲಾಖೆಯ ಶ್ರಮ ಕೂಡ ಇದೆ, ಮತ್ತೆ ನಮ್ಮ ETF ಸಿಬ್ಬಂದಿ ಆಗಿರ್ಬೋದು, ಆನೆ ಕಾರ್ಯಪಡೆ ಸಿಬ್ಬಂದಿ ಆಗಿರ್ಬೋದು, ಅರಣ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಈಗ ನೋಡಿ ಕಂದಾಯ, ಈಗ ನಮ್ಮ ಹಾಸನ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ರು, ನಮ್ಮ ಸಕಲೇಶ್ಪುರ ತಹಸೀಲ್ದಾರ್ ಮೇಡಮ್ ಕೂಡ ಬಂದಿದ್ರು, ನಮ್ಮ ಬೇಲೂರು ತಹಸೀಲ್ದಾರ್ ಕೂಡ ಇಲ್ಲಿಗೆ ಧಾವಿಸಿದ್ರು, ಈ ಕಾರ್ಯಾಚರಣೆಗೆ ಭಾಗವಹಿಸಿದ್ದಾರೆ. ಅವ್ರದ್ದು ಕೂಡ ಇದರಲ್ಲಿ ಒಂದು ಈ ಕಾರ್ಯಾಚರಣೆಯಲ್ಲಿ ಒಂದು ಪಾತ್ರನೇ ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ನಮ್ಮ ಸಾಕಾನೆ, ಅದರ ಮಾವುತರಾಗಿರ್ಬೋದು, ಇವರ ಪಾತ್ರ ತುಂಬಾ ರೋಚಕ ಇದೆ. ಈ ಕಾರ್ಯಾಚರಣೆ ಎಲ್ಲಾ ಕಾರ್ಯಾಚರಣೆಗಿಂತ ತುಂಬಾ ಸುಲಭವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. ಒಂದ್ಸತಿ ಮೌಂಟೇನ್ ಮತ್ತೆ ಗುಂಡ ಎರಡೂ ಕಾಡಾನೆನ ಒಂದೇ ದಿವಸದಲ್ಲಿ ಕಾರ್ಯಾಚರಣೆ ಮಾಡಿ ಲಾರಿಗೆ ಲೋಡ್ ಮಾಡುವಂತ ಕೆಲಸನ ಕೂಡ ಮಾಡಿದ್ರು. ಆದ್ರೆ ಈ ಕಾಡಾನೆ ಅಷ್ಟು ಸುಲಭವಾಗಿ ಸಿಕ್ಲಿಲ್ಲ. ಯಾಕಂದ್ರೆ ಡಾಟ್ ಹೊಡೆಯಕ್ಕೆ ತುಂಬಾ ಕಷ್ಟದಲ್ಲಿ ತುಂಬಾ ದೂರ ಅದರ ಹಿಂಬಾಲಿಸ್ಕೊಂಡು ಬಂದಿದ್ದೇ ಒಂದು ರೋಚಕ ಇದೆ. ಹಾಗಾಗಿ ಈಗ ಕೆಲವೇ ಸಮಯದಲ್ಲಿ ಈಗ ನೋಡ್ತಾ ಇರ್ಬೋದು ನೀವು, ಇನ್ನೊಂದು 1-1.5 ಗಂಟೆ ಸಮಯದಲ್ಲಿ ಕಾಡಾನೆನ ಇಲ್ಲಿಗೆ ತಗೋಬರ್ತಾರೆ. ಇದೇ ಜಾಗದಲ್ಲಿ ಲೋಡ್ ಮಾಡುವಂತ ಕೆಲಸನೂ ಕೂಡ ಮಾಡ್ತಾರೆ. ಅದು ಕೂಡ ನಿಮ್ಗೆ ಎಲ್ಲ ನಮ್ಮ ವೀಕ್ಷಕರಿಗೆ ಎಲ್ಲ ಕೂಡ ತೋರಿಸುವಂತ ಕೆಲಸನ ಮಾಡಿ, ಈ ಕಾರ್ಯಾಚರಣೆ ಬಗ್ಗೆ ಎಲ್ಲಾನು ವಿಡಿಯೋಗಳಲ್ಲಿದೆ. ಎಷ್ಟು ಕಷ್ಟ ಇದೆ, ಆ ಒಂದು ತೋಟದಲ್ಲಿ ಹಗ್ಗ ಹಾಕಿ ಎಳ್ಕೊ ಬರೋದು ಸುಲಭದ ಮಾತಿಲ್ಲ, ಎಷ್ಟು ಶ್ರಮ ಇದೆ ಅನ್ನೋದು ಆ ವಿಡಿಯೋಗಳ ಮುಖಾಂತರ ನಾವು ಹೇಳೋದ್ಕಿಂತ ಅದನ್ನ ನೋಡಿದ್ರೆ ಚಂದ ಇರುತ್ತೆ ಅನ್ನೋದೇ ಒಂದು ರೋಚಕ ಇದೆ. ಕಿರಣ್, ಈಗ ನೋಡಿ ನಮ್ಮ ವಸೀಂ ಡಾಕ್ಟ್ರು, ಆದರ್ಶ್ ಡಾಕ್ಟ್ರು, ಮೇನ್ ಆಗಿ ನೋಡಿ ಪ್ರಶಾಂತ ಮತ್ತೆ ಅಜ್ಜಯ್ಯ ಈ ಕಾಡಾನೆ ಪಕ್ಕದಲ್ಲಿ ಇರುತ್ತೆ. ನಮ್ಮ ವಸೀಂ ಡಾಕ್ಟ್ರು ಮತ್ತೆ ಆದರ್ಶ್ ಡಾಕ್ಟ್ರು ಇದಕ್ಕೆ ಡಾಟ್ ಮಾಡುವಂತ ಕೆಲಸ ಮಾಡ್ತಾರೆ.
ಅವರು ಕೂಡ ಈಗ ನೋಡಿ ಡಾಟ್ ಆದ್ಮೇಲೆ ಕಾಲಿಗೆ ಹಗ್ಗ ಹಾಕ್ಬೇಕು, ಅದ್ರ ನಂತರ ಕಾಲಿಗೆ ಹಗ್ಗ ಹಾಕಿದ ನಂತರ ರಿವರ್ಸ್ ಕೊಟ್ಟು ನಮ್ಮ ಸಾಕಾಣಿಕೆಯಲ್ಲಿ ಅದನ್ನ ಎಳ್ಸ್ಕೊಂಡ್ ಬರ್ಬೇಕು. ಇಲ್ಲಿಂದ ಸರಿಸುಮಾರು 1.5 ಕಿಲೋಮೀಟರ್ ಆಗುತ್ತೆ ಆ ಬಿದ್ದಿರುವಂತ ಜಾಗ. ಈಗ 1.5 ಕಿಲೋಮೀಟರ್ ಇಂದ ಎಳ್ಕೊಂಡು ಈ ಜಾಗಕ್ಕೆ ತಗೊಂಡ್ ಬರ್ಬೇಕು. ಇವಾಗ ತಗೊಂಡ್ ಬಂದು ಇಲ್ಲಿಂದ ಲಾರಿಗೆ ಲೋಡ್ ಮಾಡಿ ಸ್ಥಳಾಂತರ ಮಾಡ್ಬೇಕಾಗುತ್ತೆ. ಹೌದು, ದೊಡ್ಡರ್ವೆ ಅಂತ ನಾನು ಪಡೆದೆ. ಈಗ ನೋಡ್ಬೇಕು ಲಾರಿಗೆ ಲೋಡ್ ಆದ್ಮೇಲೆ ಎಕಡೆ ಅಂತ ಈಗ ಸ್ಥಳಾಂತರ ಮಾಡ್ತಾರಂತ ಇಲಾಖೆಯವರ ಒಂದು ಇದರಲ್ಲಿ ದೊಡ್ಡವ್ರೆ ಕ್ಯಾಂಪಿಗೆ ಈಗ ಪಳಸ್ತಾರೆ ಅಂತ ಗೊತ್ತಿಲ್ಲ, ಇಲ್ಲ ಸ್ಥಳ ಪಳಸ್ತಾರೆ ಅಂತ. ಯಾಕಂತ ಹೇಳಿದ್ರೆ ಮೈಕಟ್ಟೆಲ್ಲ ತುಂಬಾ ಚೆನ್ನಾಗಿದೆ ಆನೆದು, ತುಂಬಾ ಒಂದು ಕಮ್ಮಿ ವಯಸ್ಸಿದೆ, ಒಂದು 25ರಿಂದ 30 ವರ್ಷ ಇರ್ಬೋದು ಸರಿಸುಮಾರು. 23 ವರ್ಷ ಇದೆ. ಹಾಗಾಗಿ ಒಂದು ಒಳ್ಳೆ ಆನೆ, ತುಂಬಾ ಚೆನ್ನಾಗಿ ಪಳಸಿದ್ರೆ ಒಂದು ಒಳ್ಳೆ ಆನೆಯಾಗಿ ಪರಿವರ್ತನೆ ಆಗುತ್ತೆ ಅನ್ನೋದು ಒಂದು ನಮ್ಮ ಅಭಿಪ್ರಾಯ ಇದೆ. ಆದ್ರೆ ಪಳಸ್ಬೇಕಂತ ಹೇಳಿದ್ರೆ ಒಳ್ಳೆ ಮಾವುತರು ಸಿಕ್ಬೇಕು, ಅದಕ್ಕೆ ಒಳ್ಳೆ ಕಾವಡಿ ಸಿಕ್ಬೇಕು, ಅದಕ್ಕೆ ತುಂಬಾ ಚೆನ್ನಾಗಿ ಒಂದು ಪಳಗ್ಸೋ ರೀತಿ ಇದೆ. ಆ ರೀತಿಲಿ ಪಳಗ್ಸಿದ್ರೆ ಒಂದು ಒಳ್ಳೆ ಕುಮ್ಕಿ ಆನೆಯಾಗಿ ಬದಲಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಡ್ರೋನ್ ಎಲ್ಲ ಮರ ಗೊತ್ತಿಲ್ಲ. ಕೈಯಲ್ಲಿ ವಾಪಸ್ ಕೊಡ್ತಾರೋ ನೋಡಿ